Hello, my dear students. Welcome to Benzene Chemistry YouTube channel. Okay? Dear students, ನಾವು ಇವತ್ತೇನ್ ಮಾಡೋಣ ಅಂತಂದ್ರೆ ಹೈಡ್ರೋಜನ್ ಮತ್ತು ಎಸ್ ಬ್ಲಾಕ್ ಎಲಿಮೆಂಟ್ ಟಾಪಿಕ್ ಗಳನ್ನ ಡಿಸ್ಕಷನ್ ಮಾಡೋಣ. ಹೌದಾ? ಸೊ ಹೈಡ್ರೋಜನ್ ಮತ್ತು ಎಸ್ ಬ್ಲಾಕ್ ಎಲಿಮೆಂಟ್ಸ್. ಆಲ್ರೆಡಿ ನಾವು ಈ ಹೈಡ್ರೋಜನ್ ಮತ್ತು ಎಸ್ ಬ್ಲಾಕ್ ಎಲಿಮೆಂಟ್ ಟಾಪಿಕ್ ಮೇಲೆ ಸಿನಾಪ್ಸಿಸ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹೌದಾ? ಸೊ ಆಮೇಲೆ ಇದರಲ್ಲಿ ಒಂದಿಷ್ಟು ಪ್ರೀವಿಯಸ್ ಇಯರ್ KCT ಕ್ವಶನ್ ಗಳನ್ನ ಸಾಲ್ವ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಒಂದಿಷ್ಟು ಉಳಿದಿರೋ KCT ಕ್ವಶನ್ ಗಳನ್ನ ಸಾಲ್ವ್ ಮಾಡೋಣ. ಹೌದಾ? ಹವೆವರ್ ದೋಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದಾ? ಸೊ ಈ ಹೈಡ್ರೋಜನ್ ಮತ್ತು ಎಸ್ ಬ್ಲಾಕ್ ಟಾಪಿಕ್ ದಿಂದ ಕಡಿಮೆ ಕಡಿಮೆ ಕ್ವಶನ್ಸ್ ಬರೋ ಸಲುವಾಗಿ ನಾವು ಎರಡನ್ನ ಏನ್ ಮಾಡಿದ್ದೀನಿ ಅಂದ್ರೆ ಕಂಬೈನ್ ಮಾಡಿದ್ದೀನಿ. ಹೌದಾ? ಹೈಡ್ರೋಜನ್ ಟಾಪಿಕ್ ಮತ್ತು ಎಸ್ ಬ್ಲಾಕ್ ಎಲಿಮೆಂಟ್ ಗಳನ್ನ. ಹೌದಾ? ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಥರ್ಡ್ ವಿಡಿಯೋ ಫ್ರಮ್ ದಿಸ್ ಟಾಪಿಕ್. ಈ ಟಾಪಿಕ್ ದಿಂದ ಇದೇನೋ ಮೂರನೇ ವಿಡಿಯೋ. ಹೌದಾ? ನೋಡಿ, ಕ್ವಶನ್ ಏನಿದೆ ಅಂತಂದ್ರೆ ದ ಮ್ಯಾನುಫ್ಯಾಕ್ಚರ್ ಆಫ್ ಹೈಡ್ರೋಜನ್ the manufacture of hydrogen from water gas. ಎಲ್ಲಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ನಾವು ಹೈಡ್ರೋಜನ್ ಅನ್ನ? ವಾಟರ್ ಗ್ಯಾಸ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಹೌದಾ? ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್? ಇದರಲ್ಲಿ ಕರೆಕ್ಟ್ ಇರೋ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳ್ತಿದ್ದಾರೆ. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್? ಹೌದಾ? ಸೊ ನಾವು ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಏನ್ ಮಾಡ್ಬೇಕು, ಈಗ ಐಡೆಂಟಿಫೈ ಮಾಡಬೇಕು. ನೋಡಿ, ಹೈಡ್ರೋಜನ್ ಏನ್ ಮಾಡಬಹುದು, ನಾವು ಬಹಳಷ್ಟು ಮೆಥಡ್ ಇಂದ ಪ್ರಿಪೇರ್ ಮಾಡಬಹುದು. ಅದರಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಮೆಥಡ್ ಯಾವುದು? ಹೈಡ್ರೋಜನ್, ಪ್ರಿಪರೇಷನ್ ಆಫ್ ಹೈಡ್ರೋಜನ್ ಫ್ರಮ್ ವಾಟರ್ ಗ್ಯಾಸ್. ವಾಟರ್ ಗ್ಯಾಸ್ ಅಂದ್ರೆ ಗೊತ್ತಿರ್ಬೇಕು ನಿಮಗೆ. ದ ಕಾಂಬಿನೇಷನ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಅಂಡ್ ಹೈಡ್ರೋಜನ್ ಇಸ್ ಕಾಲ್ಡ್ ಆಸ್ ವಾಟರ್ ಗ್ಯಾಸ್. ನೋಡಿ, ಇವೆರಡನ್ನು ಕಂಬೈನ್ ಮಾಡಿದ್ರೆ ನಾವು ಇದಕ್ಕೆ ಏನ್ ಕರಿತೀವಿ? ವಾಟರ್ ಗ್ಯಾಸ್ ಅಂತ ಕರಿತೀವಿ. ಕಾಂಬಿನೇಷನ್ ಇದು ದ ಕಾಂಬಿನೇಷನ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಅಂಡ್ ಹೈಡ್ರೋಜನ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸಿನ್ ಗ್ಯಾಸ್. ಸಿನ್ ಗ್ಯಾಸ್ ಅಂತಾನೂ ಕರೀತಾರೆ, ಸಿಂಥೆಟಿಕ್ ಗ್ಯಾಸ್ ಅಂತಾನೂ ಕರೀತಾರೆ, ಅಥವಾ ವಾಟರ್ ಗ್ಯಾಸ್ ಅಂತಾನೂ ಕರೀತಾರೆ. ಹೌದಾ? ಸೊ ಈಗ ನೋಡಿ, ವಾಟರ್ ಗ್ಯಾಸ್ ಅನ್ನು ಹೆಂಗ್ ಪ್ರಿಪೇರ್ ಮಾಡ್ತಾರೆ ಅಂತಂದ್ರೆ ಅದಕ್ಕೊಂದು ರಿಯಾಕ್ಷನ್ ಇದೆ. ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ರಿಯಾಕ್ಷನ್. ವೆನೆವರ್ ಕಾರ್ಬನ್ ರಿಯಾಕ್ಟ್ ವಿತ್ ಸ್ಟೀಮ್, ಕಾರ್ಬನ್ ಮೀನ್ಸ್ ಕೋಕ್. ಕಾರ್ಬನ್ ಯಾವ ಫಾರ್ಮಲ್ ಇರುತ್ತೆ? ಕೋಕ್ ಫಾರ್ಮಲ್ ಇರುತ್ತೆ. ಇದು ಸ್ಟೀಮ್ ಜೊತೆ ರಿಯಾಕ್ಟ್ ಮಾಡಿದ್ರೆ, ವೆನೆವರ್ ಇಟ್ ರಿಯಾಕ್ಟ್ ವಿತ್ ಸ್ಟೀಮ್, ಇಟ್ ವಿಲ್ ಪ್ರೊಡ್ಯೂಸ್, ಏನ್ ಪ್ರೊಡ್ಯೂಸ್ ಆಗುತ್ತೆ? ಇಟ್ ವಿಲ್ ಪ್ರೊಡ್ಯೂಸ್ ಕಾರ್ಬನ್ ಮೊನಾಕ್ಸೈಡ್ ಅಂಡ್ ಹೈಡ್ರೋಜನ್. ಏನ್ ಪ್ರಿಪೇರ್ ಮಾಡುತ್ತೆ ಇದು? ಕಾರ್ಬನ್ ಮೊನಾಕ್ಸೈಡ್ ಅಂಡ್ ಹೈಡ್ರೋಜನ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಆರ್ ವಾಟರ್ ಗ್ಯಾಸ್. ಇದನ್ನ ಏನ್ ಕರಿತೀವಿ ನಾವು? ವಾಟರ್ ಗ್ಯಾಸ್ ಅಂತ ಕರಿತೀವಿ. ವಾಟರ್ ಗ್ಯಾಸ್ ಇಕ್ವೇಷನ್. ಹೌದಾ? ಸಿ ವಾಟರ್ ಗ್ಯಾಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ವಿ ವಾಂಟ್ ಟು ಪ್ರಿಪೇರ್ ಹೈಯರ್ ಅಮೌಂಟ್ ಆಫ್ ಹೈಡ್ರೋಜನ್. ನಮ್ಗೆ ಏನ್ ಬೇಕು? ಜಾಸ್ತಿ ಅಮೌಂಟ್ ಹೈಡ್ರೋಜನ್ ಬೇಕು. ಹೌದಾ? ಸೊ ಯಾವಾಗಲೂ ಏನಾಗುತ್ತೆ ಅಂದ್ರೆ, ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಇಂಡಸ್ಟ್ರಿಯಲ್ ಪ್ರೊಸೆಸ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಕಡಿಮೆ ಟೈಮ್ ದಲ್ಲಿ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತ ಟ್ರೈ ಮಾಡ್ತಾರೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ದೇ ವಿಲ್ ವೆರಿ ಸಮ್ ರಿಯಾಕ್ಷನ್ ಕಂಡೀಷನ್. ಹೌದಾ? ಡ್ರಾಸ್ಟಿಕ್ ಕಂಡೀಷನ್ ಅಪ್ಲೈ ಮಾಡಿ ಪ್ರಾಡಕ್ಟ್ ನಮ್ಗೆ ಈಲ್ಡ್ ಏನಾಗಬೇಕು? ಜಾಸ್ತಿ ಬರಬೇಕು, ಆ ತರ ಟ್ರೈ ಮಾಡ್ತಾರೆ. ಸೊ ಇಲ್ಲಿ ಆ ತರ ಏನ್ ಟ್ರೈ ಮಾಡ್ಬೋದು ಅಂತಂದ್ರೆ, ಇದು ರೇಟ್ ಆಫ್ ರಿಯಾಕ್ಷನ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂದ್ರೆ, ಇಫ್ ಯು ಡಿಕ್ರೀಸ್ ದಿ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್, to decrease the concentration of product, rate of reaction increases. This is according to Lee-Chatler's principle. ಹೌದಾ? ಗೊತ್ತಿದೆಯಲ್ಲ ಅದು Lee-Chatler's principle. ನೀವೇನಾದ್ರೂ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿದ್ರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತೆ. ಅದೇ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿದ್ರೆ ಫಾರ್ವರ್ಡ್ ರಿಯಾಕ್ಷನ್ ಆಗುತ್ತೆ. ಹೌದಾ? ಸೊ ದ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಕ್ಯಾನ್ ಬಿ ಡಿಕ್ರೀಸ್ಡ್. ಇದನ್ನ ಹೆಂಗ್ ಡಿಕ್ರೀಸ್ ಮಾಡಬಹುದು ನೋಡಿ. This carbon monoxide made to react with some amount of steam. ಕಾರ್ಬನ್ ಮೊನಾಕ್ಸೈಡ್ ಏನ್ ಮಾಡ್ತಾರೆ? ಮತ್ತೆ ಸ್ಟೀಮ್ ಜೊತೆ ರಿಯಾಕ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ ನೋಡಿ, ಸೊ ಇಟ್ ವಿಲ್ ಪ್ರೊಡ್ಯೂಸ್ಡ್ CO2 ಪ್ಲಸ್ H2. ನೋಡಿ, ಒನ್ಸ್ ಅಗೇನ್ ಮತ್ತೆ ಏನಾಯ್ತು ನಮ್ಗೆ? ಈ ಸ್ಟೆಪ್ ಅಲ್ಲಿ ಕೂಡ ಹೈಡ್ರೋಜನ್ ಪ್ರೊಡ್ಯೂಸ್ ಆಯ್ತಾ? ಸೊ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ವಾಟರ್ ಗ್ಯಾಸ್ ಶಿಫ್ಟ್ ರಿಯಾಕ್ಷನ್. ಏನ್ ಕರಿತೀವಿ ನಾವು? ವಾಟರ್ ಗ್ಯಾಸ್ ಶಿಫ್ಟ್ ರಿಯಾಕ್ಷನ್. ವಾಟರ್ ಗ್ಯಾಸ್ ಶಿಫ್ಟ್. ಹೌದಾ? ಫಸ್ಟ್ ಒನ್ ಅನ್ನ ವಾಟರ್ ಗ್ಯಾಸ್ ರಿಯಾಕ್ಷನ್ ಅಂತ ಕರಿತೀವಿ, ಸೆಕೆಂಡ್ ಒನ್ ಅನ್ನ ವಾಟರ್ ಗ್ಯಾಸ್ ಶಿಫ್ಟ್ ರಿಯಾಕ್ಷನ್ ಅಂತ ಕರಿತೀವಿ. ಹೌದಾ? ಈಗ ಆಪ್ಷನ್ಸ್ ನೋಡೋಣ. ಕಾರ್ಬನ್ ಮೊನಾಕ್ಸೈಡ್ ಅಂಡ್ ಹೈಡ್ರೋಜನ್ ಆರ್ ಸೆಪರೇಟೆಡ್ ಬೇಸ್ಡ್ ಆನ್ ಡಿಫರೆನ್ಸ್ ಇನ್ ದೇರ್ ಡೆನ್ಸಿಟೀಸ್. ಹೈಡ್ರೋಜನ್ is removed by occlusion with palladium. Carbon monoxide is oxidized to carbon dioxide with steam in the presence of a catalyst followed by absorption of CO2 in alkali. ಹೌದಾ? ಇದೇ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಏನ್ CO2 ಫಾರ್ಮ್ ಆಗುತ್ತಲ್ಲ, ದಿಸ್ CO2 ಈಸ್ ಅಬ್ಸಾರ್ಬ್ಡ್ ಇನ್ ಅಲ್ಕಲಿ. ಅಲ್ಕೋಲಿಗೆ ಏನ್ ಮಾಡ್ತೀವಿ ನಾವು? ಅಬ್ಸಾರ್ಬ್ ಮಾಡ್ತೀವಿ. ಹೌದಾ? ಜನರಲಿ ವಿ ಯೂಸ್ KOH. KOH ಯೂಸ್ ಮಾಡಬಹುದು. ವಿ ಕ್ಯಾನ್ ಯೂಸ್ ಮೆನಿ ಅಲ್ಕಲೀಸ್ ಟು ಅಬ್ಸಾರ್ಬ್ ಕಾರ್ಬನ್ ಡೈಆಕ್ಸೈಡ್. ಈ ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಬ್ ಮಾಡೋ ಸಲುವಾಗಿ ನಾವು ಬಹಳಷ್ಟು ಅಲ್ಕಲಿಗಳನ್ನ ಯೂಸ್ ಮಾಡ್ತೀವಿ. ಹೌದಾ? ಅವಾಗ ಏನಾಗುತ್ತೆ? ಇದು ಅಲ್ಕಲಿ ಏನ್ ಮಾಡುತ್ತೆ ಅಂದ್ರೆ, ಈ ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಬ್ ಮಾಡ್ಕೋತ್ತೆ. ಇಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಅಬ್ಸಾರ್ಬ್ಡ್, ಅಗೇನ್ ಅವರ್ ಫಾರ್ವರ್ಡ್ ರಿಯಾಕ್ಷನ್ ಇನ್ಕ್ರೀಸಸ್.
ಹೌದಾ? ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಸಿ ಕಾರ್ಬನ್ ಮೊನಾಕ್ಸೈಡ್ ಈಸ್ ಆಕ್ಸಿಡೈಸ್ ಟು ಕಾರ್ಬನ್ ಡೈಆಕ್ಸೈಡ್ ವಿತ್ ಸ್ಟೀಮ್. ಸ್ಟೀಮ್ ಜೊತೆ ಇದನ್ನ ಆಕ್ಸಿಡೈಸ್ ಮಾಡಿದ್ವಾ? ಆಮೇಲೆ ಏನಾಯ್ತು? ಇನ್ ದ ಪ್ರೆಸೆನ್ಸ್ ಆಫ್ ಅ ಕೆಟಲಿಸ್ಟ್ ವಿ ಯೂಸ್ ಅ ಕೆಟಲಿಸ್ಟ್ ಅಂಡ್ ಈಸ್ ಫಾಲೋಡ್ ಬೈ ಅಬ್ಸಾರ್ಪ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಅಲ್ಕಲಿ. ಇಲ್ಲಿ ಬಂದಿರುವಂತ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಲ್ಕಲಿಲಿ ಅಬ್ಸಾರ್ಬ್ ಮಾಡಿದ್ರೆ ಒನ್ಸ್ ಅಗೇನ್ ಏನಾಯ್ತು ನೋಡಿ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಕಡಿಮೆ ಆಯ್ತಾ? ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಕಡಿಮೆ ಆದ್ರೆ ನಮಗೆ ಏನಾಗುತ್ತೆ? ಜಾಸ್ತಿ ಜಾಸ್ತಿ ರಿಯಾಕ್ಟೆಂಟ್ ರಿಯಾಕ್ಟ್ ಆಗಿ ಪ್ರಾಡಕ್ಟ್ ಅನ್ನು ಕೊಡುತ್ತೆ. ಸೊ ಆಪ್ಷನ್ ಸಿ ಇಸ್ ಅವರ್ ಆನ್ಸರ್. ಆಪ್ಷನ್ ಸಿ ಏನಾಗುತ್ತೆ ನಮ್ದೀಗ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ H2O2 ಹೈಡ್ರೋಜನ್ ಪೆರಾಕ್ಸೈಡ್. H2O2 ಅಂದ್ರೆ ಏನಿದು? ದಿಸ್ ಈಸ್ ಹೈಡ್ರೋಜನ್ ಪೆರಾಕ್ಸೈಡ್. ಹೈಡ್ರೋಜನ್ ಪೆರಾಕ್ಸೈಡ್ ಏನಿದೆ ಇದು ಹೈಡ್ರೋಜನ್ ಪೆರಾಕ್ಸೈಡ್? ಹೌನಾ? ಹೈಡ್ರೋಜನ್ ಪೆರಾಕ್ಸೈಡ್ ಈಸ್ ಈ ಹೈಡ್ರೋಜನ್ ಪೆರಾಕ್ಸೈಡ್ ಏನಿದೆ ಅಂತಂದ್ರೆ ಅದು ಏನಂತ ಕೊಟ್ಟಿದ್ದಾರೆ? ಆಪ್ಷನ್ ಚೆಕ್ ಮಾಡೋಣ. ಹೈಡ್ರೋಜನ್ ಪೆರಾಕ್ಸೈಡ್ ಈಸ್ ಫಸ್ಟ್ ಆಪ್ಷನ್ ಎ ದೇ ಹ್ಯಾವ್ ಗಿವನ್ ಹೈಡ್ರೋಜನ್ ಪೆರಾಕ್ಸೈಡ್ ಇಸ್ ಆಕ್ಸಿಡೈಸಿಂಗ್ ಏಜೆಂಟ್. ನೋಡಿ H2O2 ನ ಅವರು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರೆದಿದ್ದಾರೆ. ನೋಡಿ ಇಲ್ಲಿ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ಸಿ PbS ಪ್ಲಸ್ 4H2O2 ಜನರಲ್ ರಿಯಾಕ್ಷನ್ ಇದು. ಹೌದಾ? ಬಹಳಷ್ಟು ಸರ್ತಿ ಮೀಟ್ ಆಗಿರುತ್ತೆ ನಮಗೆ ಇದು. ಪಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಬಂದಿರುತ್ತೆ. ಹೌದಾ? ವಾಟ್ ಹ್ಯಾಪನ್ಸ್ ಹಿಯರ್? ಇಟ್ ಬಿಕಮ್ಸ್ PbSO4 ಪ್ಲಸ್ 4H2O. ಏನಾಯ್ತು ಇಲ್ಲಿ? ದಿಸ್ ಕಂಪೌಂಡ್ ಈಸ್ ಆಕ್ಸಿಡೈಸ್ಡ್ ಬೈ ಯೂಸಿಂಗ್ ಹೈಡ್ರೋಜನ್ ಪೆರಾಕ್ಸೈಡ್. ಸೊ ಹಿಯರ್ ಇಟ್ ಈಸ್ ಬಿಹೇವಿಂಗ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಏನಿದು? ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ ಈ ರಿಯಾಕ್ಷನ್. ಹೌದಾ? ಐ ವಿಲ್ ಗಿವ್ ಒನ್ ಮೋರ್ ರಿಯಾಕ್ಷನ್. ಇನ್ನೊಂದು ರಿಯಾಕ್ಷನ್ ನೋಡಿ. whenever Cl2 react with H2O2 ಏನ್ ಬರುತ್ತೆ ನೋಡಿ? we will have 2HCl plus O2 ಬಂತು. ನೋಡಿ ಇಲ್ಲಿ ಏನಾಯ್ತು? this chlorine is reduced by using hydrogen peroxide. so here it is behaving as reducing agent. ಏನ ಕೆಲಸ ಮಾಡ್ತಾ ಇದೆ ಇದು? ರೆಡ್ಯೂಸಿಂಗ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. in the first reaction it is behaving as oxidizing agent. the second reaction it is behaving as ರೆಡ್ಯೂಸಿಂಗ್ ಏಜೆಂಟ್. ನಾವು ಇದೇ ರಿಯಾಕ್ಷನ್ ತಗೋಬೇಕಂತ ಏನ್ ರೂಲ್ಸ್ ಇಲ್ಲ. ಹೌದಾ? ಬಹಳಷ್ಟು ರಿಯಾಕ್ಷನ್ ಇದೆ, ಅದರಲ್ಲಿ ಇದನ್ನ ನಾವು ಯೂಸ್ ಮಾಡಬಹುದು. ಹೌದಾ? ಆಪ್ಷನ್ಸ್ ನೋಡಿ ಏನಿದೆ? ಇಟ್ ಇಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಮಾತ್ರ ಕೊಟ್ಟಿದ್ದಾರೆ. ಇಟ್ ಇಸ್ ಅ ರೆಡ್ಯೂಸಿಂಗ್ ಏಜೆಂಟ್, ಬೋತ್ ಆಕ್ಸಿಡೈಸಿಂಗ್ ಅಂಡ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಆಪ್ಷನ್ ಸಿ ಈಸ್ ಅವರ್ ಆನ್ಸರ್. ಆಪ್ಷನ್ ಸಿ ನಮ್ದು ಏನಾಗುತ್ತೆ ಈಗ ಆನ್ಸರ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ಬಿಹೇವಿಂಗ್ ಆಸ್ ಆಕ್ಸಿಡೈಸಿಂಗ್ ಆಸ್ ವೆಲ್ ಆಸ್ ರೆಡ್ಯೂಸಿಂಗ್. ಹೌದಾ? ಆಪ್ಷನ್ ಸಿ ಈಸ್ ಅವರ್ ಆನ್ಸರ್. ಡೆಡ್ ಬರ್ನ್ಟ್ ಪ್ಲಾಸ್ಟರ್. ಏನ್ರಿ ಹಿಂಗಂದ್ರೆ? ಡೆಡ್ ಬರ್ನ್ಟ್ ಪ್ಲಾಸ್ಟರ್ ಅಂತಂದ್ರೆ ನೋಡಿ, ಡೆಡ್ ಬರ್ನ್ಟ್ ಪ್ಲಾಸ್ಟರ್. ಹೌದಾ? ಇದನ್ನ ಯಾಕೆ ಈ ತರ ಕರೀತಾರೆ ಅಂತ ಡೆಡ್ ಬರ್ನ್ಟ್ ಪ್ಲಾಸ್ಟರ್ ಅಂತಂದ್ರೆ, ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇರುತ್ತೆ ಗೊತ್ತಾ? POP ಇರುತ್ತಲ್ಲ, ಆ POPಗೆ POP ಅಪಾನ್ ಸೆಟ್ಟಿಂಗ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ಡೆಡ್ ಬರ್ನ್ಟ್ ಪ್ಲಾಸ್ಟರ್. POP upon setting, POP ನ ಸೆಟ್ಟಿಂಗ್ ಮಾಡಿದ್ರೆ ಮೀನ್ಸ್ if you add water to the POP it is converted into dead burnt plaster ಆಗಿ ಕನ್ವರ್ಟ್ ಆಗುತ್ತೆ. ಹೌದಾ? ಸೊ ದಟ್ ಡೆಡ್ ಬರ್ನ್ಟ್ ಪ್ಲಾಸ್ಟರ್ ಇಸ್ ನಥಿಂಗ್ ಬಟ್ ಕ್ಯಾಲ್ಸಿಯಂ ಸಲ್ಫೇಟ್. ಏನಿರುತ್ತೆ? ಪ್ಯೂರ್ ಕ್ಯಾಲ್ಸಿಯಂ ಸಲ್ಫೇಟ್ ಇರುತ್ತೆ. ಹೌದಾ? ಸೊ ಹಂಗಂತಂದ್ರೆ ಏನಾಯ್ತದು? ಕ್ಯಾಲ್ಸಿಯಂ ಸಲ್ಫೇಟ್ ಇಸ್ ಅವರ್ ಆನ್ಸರ್. POP ಅಂದ್ರೆ ಇದೆ ನೋಡಿ, CaSO4 0.12H2O. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, POP ಅಂತ ಕರಿತೀವಿ ನಾವು ಇದನ್ನ. POP ಮನೆಗಳಿಗೆಲ್ಲ ಮಾಡಿರ್ತಾರೆ ಗೊತ್ತಾ? POP ಮೇಲ್ಗಡೆ ಎಲ್ಲ, ದಟ್ ಇಸ್ ನಥಿಂಗ್ ಬಟ್ POP. ಆಮೇಲೆ ಕೈ ಅಥವಾ ಕಾಲು ಏನಾದ್ರು ಫ್ರಾಕ್ಚರ್ ಆದಾಗ ಬ್ಯಾಂಡೇಜಿಂಗ್ ಮಾಡ್ತಾರೆ ಗೊತ್ತಾ? ಸೊ ದಟ್ ಈಸ್ ನಥಿಂಗ್ ಬಟ್ POP ಬ್ಯಾಂಡೇಜಿಂಗ್. ಹೌದಾ? ಸೊ ಅದು ಸೆಟ್ಟಿಂಗ್ ಆದ್ಮೇಲೆ ಏನಾಗ್ತದೆ? ಡೆಡ್ ಬರ್ನ್ಟ್ ಪ್ಲಾಸ್ಟರ್ ಆಗುತ್ತೆ ಕ್ಯಾಲ್ಸಿಯಂ ಸಲ್ಫೇಟ್. ಡೆಡ್ ಬರ್ನ್ಟ್ ಪ್ಲಾಸ್ಟರ್ ಅಂತಂದ್ರೆ ದಟ್ ಈಸ್ ನನ್ ಅದರ್ ದನ್ ಕ್ಯಾಲ್ಸಿಯಂ ಸಲ್ಫೇಟ್. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಅಯಾನ್ಸ್ ವಿಲ್ ಕಾಸ್ ಹಾರ್ಡ್ನೆಸ್ ಇನ್ ವಾಟರ್? ವಿಚ್ ಆಫ್ ದ ಫಾಲೋವಿಂಗ್ ಅಯಾನ್ಸ್ ವಿಲ್ ಕಾಸ್ ಹಾರ್ಡ್ನೆಸ್ ಇನ್ ವಾಟರ್? ಈ ವಾಟರ್ ದಲ್ಲಿ ಯಾವುದು ಹಾರ್ಡ್ನೆಸ್ ಅನ್ನ ಕ್ರಿಯೇಟ್ ಮಾಡುತ್ತೆ? ಹೌದಾ? ಇದ್ರ ಬಗ್ಗೆ ನಮ್ಗೆ ಜನರಲಿ ತುಂಬಾ ಗೊತ್ತು. ಹೌದಾ? ಸೊ ಯಾವ ವಾಟರ್ನ ಹಾರ್ಡ್ ವಾಟರ್ ಅಂತ ಕರಿತೀವಿ ನಾವು? ವಾಟರ್ ಇಸ್ ಸೇಡ್ ಟು ಬಿ ಹಾರ್ಡ್ ವಾಟರ್. ಇಫ್ ವಾಟರ್ ಇಸ್ ಸೇಡ್ ಟು ಬಿ ಹಾರ್ಡ್ ವಾಟರ್, it consisting of calcium and magnesium salts of bicarbonates, HCO3 minus. ಬೈಕಾರ್ಬೊನೇಟ್ ಇದ್ರೆ ಏನದು? ಟೆಂಪರರಿ ಹಾರ್ಡ್ನೆಸ್ ಇರುತ್ತೆ. ಹೌದಾ? ಆರ್ ಎಲ್ಸ್ ಇಟ್ ಈಸ್ ಕಾರ್ಬೋನೇಟ್ ಆರ್ ಸಲ್ಫೇಟ್. ಕಾರ್ಬೋನೇಟ್ ಇರೋದಿಲ್ಲ, ಕಾರ್ಬೋನೇಟ್ ತಪ್ಪು. ಕಾರ್ಬೋನೇಟ್ ಹಾರ್ಡ್ನೆಸ್ ಫಾರ್ಮೇಶನ್ ಮಾಡೋದಿಲ್ಲ. ಹೌದಾ?
or else the calcium and magnesium is present in the form of sulfates or chlorides. So that water is called as hard water. ಯಾವ ವಾಟರ್ದಲ್ಲಿ ಕ್ಯಾಲ್ಸಿಯಂ ಬೈಕಾರ್ಬನೇಟ್ ಇದೆ, ಕ್ಯಾಲ್ಸಿಯಂ ಸಲ್ಫೇಟ್ ಇರುತ್ತೋ ಅಥವಾ ಕ್ಯಾಲ್ಸಿಯಂ ಕ್ಲೋರೈಡ್ ಇರುತ್ತೋ ಅದನ್ನ ನಾವು ಹಾರ್ಡ್ ವಾಟರ್ ಅಂತ ಕರಿತೀವಿ. ಅದೇ ರೀತಿ ಇಫ್ ವಾಟರ್ ಕಂಟೈನ್ಸ್ ಕ್ಯಾಲ್ಸಿಯಂ magnesium bicarbonate, magnesium sulfate as well as magnesium chloride, that is also called as hard water. ಹೌದಾ? ಇದರಲ್ಲಿ ಯಾವ್ದಿದೆಪ್ಪ ನಮ್ಗೆ ಹಾರ್ಡ್ನೆಸ್ ಫಾರ್ಮ್ ಮಾಡುವಂತ ಅಯಾನು? The cation is calcium and magnesium. ಅದೇ ಕ್ಯಾಲ್ಸಿಯಂ ಇರಬಹುದು ಅಥವಾ ಮ್ಯಾಗ್ನೀಷಿಯಂ ಆದ್ರೂ ಇರಬಹುದು. ಹೌದಾ? ಯಾವ್ದಿದೆ? ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ is our answer. ಹೌದಾ? Okay, next question ನೋಡೋಣ. Which cleansing agent gets precipitated in the hard water? ಯಾವ ಕ್ಲೀನ್ಸಿಂಗ್ ಏಜೆಂಟ್ ಅನ್ನು ನಾವು ಯೂಸ್ ಮಾಡಿದ್ರೆ ಹಾರ್ಡ್ ವಾಟರ್ ಅಲ್ಲಿ ಅದು ಪ್ರೆಸಿಪಿಟೇಟ್ ಆಗುತ್ತೆ. ಪ್ರೆಸಿಪಿಟೇಟ್ ಅಂದ್ರೆ ಏನು? ಸಾಲಿಡ್ ಆಗೋದು, ಸಾಲಿಡ್ ಆಗಿ ಬಾಟಮ್ ಅಲ್ಲಿ ಸೆಟ್ಲ್ ಆಗೋದು. ಯಾವ್ದಿದೆ ಆ ತರದ್ದು? ದಟ್ ಈಸ್ ಸೋಡಿಯಂ ಸ್ಟಿಯರೇಟ್. ನೆನಪಿಟ್ಕೊಂಡ್ಬಿಡಿ ಇದೊಂದು, ಸೋಡಿಯಂ ಸ್ಟಿಯರೇಟ್. ಸೋಡಿಯಂ ಸ್ಟಿಯರೇಟ್ ಇದೇನ್ ಗೊತ್ತಾ? ಸೋಡಿಯಂ ಸ್ಟಿಯರೇಟ್ ಅಂದ್ರೆ C17H35 COONA. C17H35 COONA. This is gets precipitated in the hard water. ಹಾರ್ಡ್ ವಾಟರ್ ಏನಾಗ್ತದೆ? ಪ್ರೆಸಿಪಿಟೇಟ್ ಆಗುತ್ತೆ. ಹೌದಾ? ಇದೆಲ್ಲ ಎಲ್ಲಿರುತ್ತೆ ಅಂತಂದ್ರೆ ಇಟ್ ಈಸ್ ಪ್ರೆಸೆಂಟ್ ಇನ್ ಯುವರ್ ಸೋಪ್ ಅಂಡ್ ಡಿಟರ್ಜೆಂಟ್. ಸೋಪ್ ಅಲ್ಲಿ ಅಥವಾ ಡಿಟರ್ಜೆಂಟ್ ಅಲ್ಲಿ ಪ್ರೆಸೆಂಟ್ ಇರ್ತದೆ ಸೋಡಿಯಂ ಸ್ಟಿಯರೇಟ್. ಸೋಡಿಯಂ ಸ್ಟಿಯರೇಟ್ ಆಯ್ತಾ? ಇದು sodium stearate is our answer. Option B is our answer. ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ರಿಗಾರ್ಡಿಂಗ್ ದಿ ಯೂಸೇಜ್ ಆಫ್ ಹೈಡ್ರೋಜನ್ ಆಸ್ ಅ ಫ್ಯೂಯಲ್. ನೋಡಿ ನಾವು ಹೈಡ್ರೋಜನ್ ಫ್ಯೂಯಲ್ ಅಂತ ಯೂಸ್ ಮಾಡ್ತೀವಲ್ಲ, ಅದ್ರ ಬಗ್ಗೆ ಒಂದಿಷ್ಟು ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಯಾವುದು? ನಾಟ್ ಟ್ರೂ ಮೀನ್ಸ್ ವಾಟ್? ರಾಂಗ್ ಸ್ಟೇಟ್ಮೆಂಟ್. ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳ್ತಿದ್ದಾರೆ. ಹೌದಾ? ಆನ್ಸರ್ ಮಾಡೋಣ. ಸಿ ಹೈ ಕ್ಯಾಲರಿಫಿಕ್ ವ್ಯಾಲ್ಯೂ. ಇದರಲ್ಲಿ ಕ್ಯಾಲರಿಫಿಕ್ ವ್ಯಾಲ್ಯೂ ಏನಿದೆ ಇದರ ಜಾಸ್ತಿ ಇದೆ. The combustible energy of hydrogen can be directly converted to electrical energy in a fuel cell. ಇದು ಕರೆಕ್ಟ್ ಇದೆ. The combustion product is eco friendly. ನೋಡಿ ಹೈಡ್ರೋಜನ್ ಕಂಬಷನ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ? ಅಬ್ಬಬ್ಬಾ ಅಂತಂದ್ರೆ ವಾಟರ್ ಬರುತ್ತೆ. ವಾಟರ್ ಈಸ್ ಈಕೋ ಫ್ರೆಂಡ್ಲಿ. ಹೌದಾ? ವಾಟರ್ ಇಂದ ಏನಾದ್ರು ಪೊಲ್ಯೂಷನ್ ಆಗುತ್ತಾ? ಪೊಲ್ಯೂಟೆಂಟ್ ವಾಟರ್ ಇಲ್ಲ. ಈಕೋ ಫ್ರೆಂಡ್ಲಿ ಎಕ್ಸಾಸ್ಟ್ ಬರುತ್ತೆ ನಮ್ಗೆ ಇಲ್ಲಿಂದ. ಹೌದಾ? The combustion product. ಹೈಡ್ರೋಜನ್ ಗ್ಯಾಸ್ ಕ್ಯಾನ್ ಬಿ ಲಿಕ್ವಿಫೈಡ್ ಅಂಡ್ ಸ್ಟೋರ್ಡ್ ಅಂತ ಹೇಳಿದ್ದಾರೆ. ನೋಡಿ ಇದೇ ಡಿಫಿಕಲ್ಟ್ ನಮ್ಗೆ. ಏನ್ ಗೊತ್ತಾ? ಹೈಡ್ರೋಜನ್ ಗ್ಯಾಸ್ ನ ಈಸಿಲಿ ಲಿಕ್ವಿಫೈ ಮಾಡಕ್ ಆಗೋದಿಲ್ಲ. ಯಾಕೆ ಮಾಡಕ್ ಆಗೋದಿಲ್ಲ ಅಂತಂದ್ರೆ ಸಿ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಹೈಡ್ರೋಜನ್ ಇಸ್ ಅರೌಂಡ್ -259.2 ಡಿಗ್ರಿ ಸೆಲ್ಸಿಯಸ್. ಇಷ್ಟು ಲೋ ಟೆಂಪರೇಚರ್ ಏನಾಗುತ್ತೆ? ಲಿಕ್ವಿಡ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಯಾವುದು? ಡೈಹೈಡ್ರೋಜನ್. ಹೌದಾ? ನೋಡಿ ಇದನ್ನ ನಾವು ಸ್ಟೋರ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಪ್ರಿಪೇರ್ ಸ್ಪೆಸಿಫಿಕ್ ಟ್ಯಾಂಕರ್. ಹೌದಾ? ಒಂದು ಸ್ಪೆಸಿಫಿಕ್ ಟ್ಯಾಂಕರ್ ನ ಪ್ರಿಪೇರ್ ಮಾಡ್ಬೇಕು ಇದನ್ನ ನಾವು ಸ್ಟೋರ್ ಮಾಡ್ಬೇಕಂದ್ರೆ. ಹೌದಾ? ಇದನ್ನ ಲಿಕ್ವಿಫೈ ಮಾಡ್ಬೇಕಂದ್ರೆ ಒಂದು ಸ್ಪೆಸಿಫಿಕ್ ಪ್ರೊಸೀಜರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಹೌದಾ? ಇದನ್ನ ನಾವು ನಮ್ಮ ವೆಹಿಕಲ್ಸ್ ಅಲ್ಲಿ ನಾವು ಏನ್ ನಾರ್ಮಲ್ ಟೆಂಪರೇಚರ್ ಯೂಸ್ ಮಾಡ್ತೀವಲ್ಲ ಆ ಟೆಂಪರೇಚರ್ ಯೂಸ್ ಮಾಡಕ್ ಆಗೋದಿಲ್ಲ. ಹೌದಾ? ಯಾಕಂತಂದ್ರೆ ನೋಡಿ ಇದನ್ನ ನಾವು ಲಿಕ್ವಿಫೈ ಮಾಡಬೇಕಾದ್ರೆ ಇಷ್ಟು ಟೆಂಪರೇಚರ್ ಕಡಿಮೆ ಬೇಕು ನಮಗೆ. ಹೌದಾ? ಇಟ್ಸ್ ವೆರಿ ಹೆಕ್ಟಿಕ್, ವೆರಿ ಡಿಫಿಕಲ್ಟ್. ನಾಟ್ ಓನ್ಲಿ ಹೆಕ್ಟಿಕ್, ಇಟ್ಸ್ ಡಿಫಿಕಲ್ಟ್. ಲಿಕ್ವಿಫೈ ಮಾಡೋದು ಈಸಿ ಇಲ್ಲ, ಆಮೇಲೆ ಇದನ್ನ ಸ್ಟೋರ್ ಮಾಡೋದು ಈಸಿ ಇಲ್ಲ. ಯಾಕೆ ಕೇಳಿ ನೋಡೋಣ. ಸ್ಟೋರ್ ಮಾಡಬೇಕಾದ್ರೆ ವಿ ನೀಡ್ ಕಂಟಿನ್ಯೂಸ್ ಫ್ರೀಸಿಂಗ್. ಹೌದಾ? ಯಾಕಂದ್ರೆ ಇಷ್ಟು ಟೆಂಪರೇಚರ್ ಮೇಂಟೈನ್ ಆಗಬೇಕಲ್ವಾ? ಸೊ ಬಿಕಾಸ್ ಆಫ್ ದಟ್ ರೀಸನ್ ವಿ ಆರ್ ಸ್ಟಿಲ್ trying to convert and to use hydrogen as a fuel, and that concept is called as hydrogen economy. ಏನಂತ ಕರಿತೀವಿ ನಾವು ಅದನ್ನ? ಹೈಡ್ರೋಜನ್ ಎಕಾನಮಿ ಅಂತ ಕರಿತೀವಿ. ಹೌದಾ? ಸೊ ಆಪ್ಷನ್ ಡಿ ಇಸ್ ಅವರ್ ಆನ್ಸರ್. ನೋಡಿ the oxide of potassium that does not exist. ಯಾವುದು ಆಕ್ಸೈಡ್ ಪೊಟ್ಯಾಷಿಯಂ ಎಕ್ಸಿಸ್ಟ್ ಆಗೋದಿಲ್ಲ? ಚೆಕ್ ಮಾಡೋಣ. ಇದನ್ನೊಂದು ಶಾರ್ಟ್ಕಟ್ ಮೆಥಡ್ ಹೇಳ್ಕೊಡ್ತೀನಿ ನಿಮಗೆ ಈ ತರ ಚೆಕ್ ಮಾಡೋದು. ಸಿ ಪೊಟ್ಯಾಷಿಯಂ ಇಸ್ ಅಲ್ಕಲಿ ಮೆಟಲ್. ಪೊಟ್ಯಾಷಿಯಂ ಇದೊಂದು ಅಲ್ಕಲಿ ಮೆಟಲ್. ಸೊ ಇದನ್ನ ಏನ್ ಮಾಡಬಹುದು? ಇದರ ಆಕ್ಸಿಡೇಷನ್ ಸ್ಟೇಟ್ ಯಾವ ತರ ಇರುತ್ತೆ? ಇಟ್ ಇಸ್ ಆಲ್ವೇಸ್ ಅವೈಲೇಬಲ್ ಆಸ್ +1. ಯಾವಾಗಲೂ ಹೆಂಗ್ ಸಿಗುತ್ತೆ ನಮಗದು? +1 ಸಿಗುತ್ತೆ. ಎಲ್ಲಿ ಆಕ್ಸಿಡೇಷನ್ ಸ್ಟೇಟ್ +1 ಇರೋದಿಲ್ಲ ಅಲ್ವಾ? ಸೊ ದಟ್ ಈಸ್ ಅವರ್ ಆನ್ಸರ್. ಅದು ನಮ್ಮ ಆನ್ಸರ್ ಆಗುತ್ತೆ. ಇಲ್ಲಿ ನೋಡಿ ಆಕ್ಸಿಜನ್ ಇಸ್ -2. ನಮ್ಗೆ ಎಲ್ಲಾ ಕಡೆ ಆಕ್ಸಿಜನ್ ಇರುತ್ತೆ, -2 ಇರುತ್ತಾ? ಹೌದಾ? ಸೊ ದಿಸ್ ಪೊಟ್ಯಾಷಿಯಂ ಇಸ್ +1. ಸೊ ಇದು ಎಕ್ಸಿಸ್ಟ್ ಆಗುತ್ತೆ.
here oxygen is -1, potassium is +1. Sorry, -1/2 ಇದೆ, potassium +1 ಇರುತ್ತೆ. ಹೌದಾ? ನೆಕ್ಸ್ಟ್ K2O2, here it is oxygen is -1, potassium is +1. ಇಲ್ಲೂ +1 ಇದೆ, ಇಲ್ಲೂ +1 ಇದೆ, ಇಲ್ಲೂ +1 ಇದೆ. ಇಲ್ಲಿ ಏನಾಗುತ್ತೆ ನೋಡಿ, what is the oxidation state of potassium here? K2O3 ಅಲ್ಲಿ ಇದ್ರದ್ದು ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ ಚೆಕ್ ಮಾಡೋಣ. ಲೆಟ್ಸ್ ಟೇಕ್ 2x plus 3 into -2 is equals to 0. ಯಾಕಂದ್ರೆ ಆಕ್ಸಿಜನ್ -2 ಇರುತ್ತಲ್ಲ, ಹೌದಾ? ನೋಡಿ ಏನಾಗುತ್ತೆ ಇದು 2x ಪ್ಲಸ್ ಬೇಡ, ಇದು ಮೈನಸ್ ತಗೊಂಡ್ಬಿಡೋಣ ಡೈರೆಕ್ಟ್ ಆಗಿ. ಯಾಕ್ರಿ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರೆಯೋದು? ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, 6 equal to 0. 2x equal to 6, x equal to ಏನಾಗುತ್ತೆ +3 ಆಗುತ್ತೆ. ನೋಡಿ here in this compound potassium is present in a +3 oxidation state, means it can lose 3 electron. Highly impossible, highly impossible. It never exists as a +3, it always exists as a +1, so it does not exist. ಇದು ನಮಗೆ ಎಕ್ಸಿಸ್ಟ್ ಆಗೋದಿಲ್ಲ. ಇದು KCET 2020 ಕ್ವಶನ್ ಪೇಪರ್ ಅಲ್ಲಿ ಬಂದಿರೋ ಕ್ವಶನ್, ಹೌದಾ? ಈ ತರದ ಕ್ವಶನ್ಸ್ ಬರುತ್ತೆ, ಟೆಕ್ನಿಕಲ್ ಕ್ವಶನ್ಸ್ ಇವೆಲ್ಲ. and this is the last one. The metal that product hydrogen with both dilute HCl and NaOH is, ನೋಡಿ ಇಲ್ಲಿ ಯಾವ್ದೊಂದು ಮೆಟಲ್ ಇದೆ ಅಂತಂದ್ರೆ, ಆ ಮೆಟಲ್ ಏನ್ ಮಾಡುತ್ತೆ ಅಂತಂದ್ರೆ HCl ಜೊತೆ ಹಾಕಿದ್ರು ಹೈಡ್ರೋಜನ್ ಲಿಬರೇಟ್ ಮಾಡುತ್ತೆ, ಹೌದಾ? NaOH ಜೊತೆ ಹಾಕಿದ್ರು ಏನ್ ಮಾಡುತ್ತೆ ಹೈಡ್ರೋಜನ್ ನ ಲಿಬರೇಟ್ ಮಾಡುತ್ತೆ. ಆ ಮೆಟಲ್ ಯಾವುದು ಅಂತ ಕೇಳ್ತಿದ್ದಾರೆ. ದೇ ಆರ್ ಜಸ್ಟ್ ಆಸ್ಕಿಂಗ್ ವಿಚ್ ಇಸ್ ದಟ್ ಮೆಟಲ್. ನೆನ್ಪಿಟ್ಕೊಂಬಿಡಿ, that is only metal, that is zinc. The zinc plus 2 HCl, it will produce ZnCl2 plus H2, ಹೌದಾ? ಅದೇ ನೀವು ಸೇಮ್ ಜಿಂಕ್ ಗೆ NaOH ನ ಆಡ್ ಮಾಡಿದ್ರೆ 2 NaOH, if you add 2 NaOH, it will produce Na2 ZnO2 plus H2. However, we have got hydrogen gas produced in the both the reaction. This is called as ಸೋಡಿಯಂ ಜಿಂಕ್ ಆಕ್ಸೈಡ್. ಏನಂತ ಕರಿತೀವಿ ನಾವು ಇದನ್ನ? ಸೋಡಿಯಂ ಜಿಂಕ್ ಆಕ್ಸೈಡ್ ಅಂತ ಕರಿತೀವಿ. ಸೋಡಿಯಂ ಜಿಂಕ್ ಆಕ್ಸೈಡ್. ಅರ್ಥ ಆಯ್ತಾ? ಇದು 2020 ಕ್ವಶನ್ ಪೇಪರ್ ಅಲ್ಲಿ ಬಂದಿರೋದು. ಸೊ ದ ಆನ್ಸರ್ ಇಸ್ ಜಿಂಕ್. ಸರಿ, ಏನಾಗುತ್ತೆ ಈಗ? ಜಿಂಕ್ ಆಗುತ್ತೆ. ಆಪ್ಷನ್ ಎ ಇಸ್ ಅವರ್ ರೈಟ್ ಆನ್ಸರ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಹೌದಾ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೌದಾ? ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆಮೇಲೆ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.